ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಕಪೂಸ್ ಕೆಫೆಲ್ ಇದ್ದೀವಿ. ಸೊ ಇದು ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್, ಜೊತೆಗೆ ಇದು ಪಕ್ಕಾ ಪಂಜಾಬಿ ಸ್ಟೈಲ್ ಇದೆ. ಲೈಕ್ ಫುಲ್ ಆಂಬಿಯಂಟ್ ಪಂಜಾಬಿ ಸ್ಟೈಲಲ್ಲೇ ಇರೋದು. ಸೊ ಲೆಟ್ ಸ್ಟಾರ್ಟ್ ಎಕ್ಸ್ಪ್ಲೋರ್ ಕಪೂಸ್ ಕೆಫೆ. ಈ ಕಪೂಸ್ ಕೆಫೆ ತುಂಬ ಪ್ಲೇಸಲ್ಲಿ ಲೊಕೇಟ್ ಆಗಿದೆ, ಎಕ್ಸ್ಪೆಷಲಿ ಇನ್ ಬ್ಯಾಂಗ್ಳೂರ್. ನಾವೀಗ ಇರೋದು ಎಲೆಕ್ಟ್ರಾನ್ ಸಿಟಿ ಅಲ್ಲಿರುವಂತಹ ಕಪೂಸ್ ಕೆಫೆ, ಎಲೆಕ್ಟ್ರಾನ್ ಸಿಟಿ, ನೀಲಾದ್ರಿ ರೋಡ್. ಫುಲ್ ಕಂಪ್ಲೀಟ್ ಅಡ್ರೆಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡ್ಬೋದು. ಫಸ್ಟು ನಾವು ಈ ಕೆಫೆದು ಆ್ಯಂಬಿಯೆಂಟ್ ನೋಡೋಣ. ಕಂಪ್ಲೀಟ್ ಇದು ಕೆಫೆಯಲ್ಲಿ ಎಲ್ಲಿ ಯಾವ ಕಡೆ ನೋಡಿದ್ರು ಪೇಂಟ್ಸ್ ಬಂದು ಪಂಜಾಬಿ ಡ್ಯಾನ್ಸ್ ಮಾಡ್ತಾ ಇರೋದು. ಸೊ ಎಲ್ಲ ಪಂಜಾಬಿ ಸ್ಟೈಲಲ್ಲಿ ಇರುವಂತಹ ಪೇಂಟಿಂಗ್ಸ್ಗಳನ್ನೇ ನಾವು ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಎರಡು ಥರ ಸಿಟ್ಟಿಂಗ್ ಏರಿಯಾ ಇದೆ. ಒಂದು ನಾರ್ಮಲ್ ಚೇರ್ಸ್ ಟೇಬಲ್ಸ್ ಕೂಡ ಅವೈಲೇಬಲ್ ಇದೆ. ಇನ್ನೊಂದು ಪಂಜಾಬಿ ಡಾಬಾಗಳಲ್ಲಿ ನಾವು ಹೇಗೆ ಕೂತ್ಕೊಂಡು ತಿನ್ನೋದಿರುತ್ತೋ ಆ ಸ್ಟೈಲ್ ಇದೆ. ಸೊ ಎರಡರಲ್ಲಿ ನಮ್ಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಅದನ್ನು ನಾವು ಚಾಯ್ಸ್ ಮಾಡ್ಬೋದು. ನಾವು ಇಲ್ಲಿ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಸೊ ಹಾಗಾಗಿ ನಾವು ಪ್ರಾಪರ್ ಪಂಜಾಬಿ ಸ್ಟೈಲಲ್ಲೇ ಕುತ್ಕೊಂಡು ತಿನ್ನಬೇಕು, ಎಕ್ಸ್ಪೆಷಲಿ ಡಾಬಾ ಫೀಲಲ್ಲಿ ಅಂತ ಹೇಳಿ ನಮ್ಮದು ಸಿಟ್ಟಿಂಗ್ ಏರಿಯಾ ನಾವು ಪ್ರಾಪರ್ ಪಂಜಾಬಿ ಡಾಬಾ ಸ್ಟೈಲ್ ಸಿಟ್ಟಿಂಗ್ ಏರಿಯಾ ಸೆಲೆಕ್ಟ್ ಮಾಡ್ಕೊಂಡ್ವಿ. ಕೆಲವರಿಗೆ ಈ ಥರ ಕುತ್ಕೊಂಡು ತಿನ್ನೋಕ್ಕಾಗಲ್ಲ, ಸೊ ಅಂಥವರು ಚೇರ್ಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಬಂದು ಆಫ್ ಪ್ಲೇಸ್ ಬಂದು ಪ್ರಾಪರ್ ಪಂಜಾಬಿ ಡಾಬಾ ಸ್ಟೈಲ್ ಇರೋ ಥರ ಸಿಟ್ಟಿಂಗ್ ಏರಿಯಾ ಇದೆ. ಇನ್ ಆಫ್ ಟೇಬಲ್ ಏರಿಯಾ ಬಂದು ಕಂಪ್ಲೀಟ್ ಚೇರ್ ನಾರ್ಮಲ್ ರೆಸ್ಟೋರೆಂಟ್ಸಲ್ಲೆಲ್ಲ ಹೇಗಿರುತ್ತೆ ಆ ಥರನೇ ಇದೆ. ಸೊ ನಾವು ಯಾವ ಕಡೆ ತಿರುಗಿ ನೋಡಿದ್ರು ನಾನು ಆಗಲೇ ಹೇಳಿದೆ, ಲೈಕ್ ಪಂಜಾಬಿ ಸ್ಟೈಲ್ ಪೇಂಟಿಂಗ್ಸ್ಗಳು, ಅಲ್ಲಿ ಡ್ಯಾನ್ಸು, ಅಲ್ಲಿ ಯಾವ ಥರ ಫೈರ್ ಕ್ಯಾಂಪ್ ಹಾಕ್ಕೊಂಡು ಅವ್ರದ್ದು ಫೆಸ್ಟಿವಲಲ್ಲೆಲ್ಲ ಹೇಗೆ ಕುಣಿತಿರ್ತಾರೆ ಆ ಟೈಪ್ ಎಲ್ಲ ಪೇಂಟಿಂಗ್ಸ್ ಮಾಡಿದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿದೆ. ಈವನ್ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಡಿನ್ನರಿಗೆ ಹೋಗಿದ್ದಿದ್ದು. ಬಟ್ ನಾವು ಬೇಗ ಹೋಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇದ್ದರು. ಬಟ್ ನಾವು ಅಲ್ಲಿ ಡಿನ್ನರೆಲ್ಲ ಮುಗಿಸಿ ಹೊರಡೋ ಟೈಮಲ್ಲಿ ಕಂಪ್ಲೀಟ್ ಫಿಲ್ ಆಗಿಬಿಟ್ಟಿತ್ತು. ಸೊ ನಾನೊಂದಷ್ಟು ಫೋಟೋಸ್ಗಳನ್ನ ಇಲ್ಲಿ ತೊಗೊಂಡೆ. ಫೋಟೋಸ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನನ್ನ ಫೋಟೋಸ್ ನೋಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ನೀವು ಅಲ್ಲಿ ಕೂಡ ನಂದು ಕೆಲವೊಂದು ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೀನಿ, ಅಲ್ಲಿ ಯಾವ ಥರ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅನ್ನೋದು ಫೋಟೋಸ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿರ್ತೀನಿ, ನೀವು ಅಲ್ಲೂ ನೋಡ್ಬೋದು. ಅದ್ರ ಜೊತೆಗೆ ಒಂದಷ್ಟು ಲೈಕ್ ಆರ್ಟಿಫಿಷಿಯಲ್ ಗ್ರೀನರಿಯಿಂದ ಸ್ವಲ್ಪ ಡಿಫ್ರೆಂಟಾಗಿ ವಾಲಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಪೇಂಟಿಂಗ್ಸು, ಈ ಥರ ಗ್ರೀನರಿ ಎಲ್ಲ ಮಿಕ್ಸ್ ಆಗಿ ಒಂಥರ ಚೆನ್ನಾಗಿದೆ ಆ್ಯಂಬಿಯೆಂಟು, ಡೀಸೆಂಟಾಗಿ. ರೆಸ್ಟೋರೆಂಟ್ ಒಂಥರ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ನಾಯ್ಸ್ ಇರಲ್ಲ, ಗಲಾಟೆ ಇರಲ್ಲ. ಲೈಕ್ ಈ ಪಬ್ಬಲ್ಲೆಲ್ಲ ಅಂದರೆ ಮ್ಯೂಸಿಕ್ ಇರುತ್ತೆ, ನಾಯ್ಸ್ ಇರುತ್ತೆ, ಒಂಥರ ಎಲ್ಲ ಫ್ಯಾಮಿಲಿಯವರಿಗೆಲ್ಲ ಹೋಗೋದಕ್ಕೆ ಕಂಫರ್ಟ್ ಇರಲ್ಲ. ಬಟ್ ಈ ಪಂಜಾಬ್ ರೆಸ್ಟೋರೆಂಟ್ ಲೈಕ್ ಕಪೂಸ್ ಕೆಫೆ ಬಂದು ಫ್ಯಾಮಿಲಿ ಫ್ರೆಂಡ್ಸಿಗೆ ಆಪ್ಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಡಿನ್ನರ್ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿರ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ಒಂದು ಸೈಡ್ ಅಂತೂ ಕಂಪ್ಲೀಟ್ ಗ್ಲಾಸ್ ಇತ್ತು, ಲೈಕ್ ಅಲ್ಲಿ ಲೈಟ್ಸ್ ಬಿಟ್ಟಿರೋದೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ನೀವು ನನ್ನ ವೀಡಿಯೋದಲ್ಲಿ ನೋಡ್ತಿದ್ದೀರಾ, ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ಆ ಆ್ಯಂಬಿಯೆಂಟು. ನಾನು ಆಗಲೇ ಹೇಳಿದಾಗಲೇ ಸಿಂಪಲಾಗಿ ಡೀಸೆಂಟಾಗಿ ತುಂಬಾ ಚೆನ್ನಾಗಿದೆ. ಇನ್ನು ನಮ್ಮ ಮೆನ್ಯೂ ಕೋರ್ಸಿಗೆ ಬಂದರೆ ತುಂಬಾ ವೆರೈಟೀಸ್ ಇದೆ ಅಲ್ಲಿ. ಇವನ್ ನಮಗೆ ತುಂಬ ಒಂದು ಲೈಕ್ ಮೆನ್ಯೂ ಅಲ್ಲಿ ಸ್ಪೆಷಲ್ ಪಂಜಾಬಿ ಪ್ರಾಪರ್ ಏನೇನಿದೆ ಫುಡ್ಡು ಅದು ಕೂಡ ಇತ್ತು. ಅದನ್ನು ಕಂಪ್ಲೀಟಾಗಿ ಒಂದು ಥಾಲಿ ತೊಗೋತೀವಿ ಅಂದರೆ ಒಂದು ಕಂಪ್ಲೀಟ್ ಒಂದು ಊಟ ತೊಗೋತೀವಿ ಅಂದರೆ ಅದರಲ್ಲಿ ಏನೆಲ್ಲ ಅಡಿಷನ್ ಆಗಿರುತ್ತೆ, ಏನೆಲ್ಲ ಬರುತ್ತೆ ಅನ್ನೋದು ಕೂಡ ಇತ್ತು. ಸೊ ನಾವಿವಾಗ ಫಸ್ಟು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟರ್ಸ್ ಬಂದು ಲೈಕ್ ಕಾರ್ನ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಕಾರ್ನ್ಗೆ ಕಂಪ್ಲೀಟ್ ಮೇಲೆಲ್ಲ ಚೀಸ್ನ ಹಾಕಿ ಕೊಟ್ಟಿದ್ರು. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಾವು ಮಸಾಲ ಪಾಪಡ್ ತೊಗೊಂಡಿದ್ವಿ, ಅದು ಕೂಡ ಟೇಸ್ಟಿಯಾಗಿತ್ತು. ನಾನಷ್ಟು ಎಲ್ಲೂ ಮಸಾಲ ಪಾಪಡ್ ತಿನ್ನಲ್ಲ, ಬಟ್ ಇಲ್ಲಿ ಅವರು ಒಂಥರ ಪಾಪಡ್ ಟೇಸ್ಟೇ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ಅದ್ರ ಜೊತೆಗೆ ಲಸ್ಸಿ ಮಧ್ಯ ಈ ಥರ ಕ್ರಿಸ್ಪಿ ಕಾರ್ನ್ ಆಗಿರ್ಬೋದು, ಮಸಾಲ ಪಾಪಡ್ ಜೊತೆಗೆ ಈ ಥರ ನಾವು ಮಧ್ಯ ಲಸ್ಸಿ ಕುಡ್ಕೊಂಡು ತಿಂತಾ ಇದ್ರಂತೂ
ತುಂಬಾ ಚೆನ್ನಾಗಿತ್ತು. ನಾನೆಲ್ಲೋ ಪಂಜಾಬಿಗೆ ಹೋಗಿದ್ದೀನೇನೋ, ಅಲ್ಲಿ ಹೋಗಿ ಎಲ್ಲೋ ಟ್ರಿಪ್ಪಿಗೆ ಹೋಗಿ ಅಲ್ಲಿ ಫುಡ್ ತಿಂತಾ ಇದ್ದೀನಿ ಅನ್ನೋ ಫೀಲ್ ಕೂಡ ಬಂತು. ತುಂಬಾ ಚೆನ್ನಾಗಿತ್ತು. ನೀವು ಈ ಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ನ ಮಾಡಿ. ಯಾವಾಗಲೂ ಸೇಮ್ ರೆಸ್ಟೋರೆಂಟಿಗೆ ಹೋಗೋದು, ಸೇಮ್ ಇದು ಹೋಗೋದಂತ ಈ ಥರ ಡಿಫ್ರೆಂಟ್ ಸ್ಟೇಟ್ದು ಡಿಫ್ರೆಂಟಾಗಿರುವಂಥ ಪ್ಲೇಸಿಗೆ ಹೋಗಿ ಯಾವಾಗಲಾದರೂ ಈ ಥರ ತಿಂದರೆ ಸೊ ಅವ್ರ ಫುಡ್ ಟೇಸ್ಟ್ ಯಾವ ಥರ ಇರುತ್ತೆ ಏನು ಅನ್ನೋದು ಗೊತ್ತಾಗುತ್ತೆ. ಎಕ್ಸ್ಪೆಷಲಿ ಪ್ರಾಪರ್ ಪಂಜಾಬಿ ಸ್ಟೈಲ್ ಫುಡ್ ತಿನ್ನಬೇಕಂದ್ರೆ ನೀವು ಇಲ್ಲಿಗೆ ಬಂದರೆ ಆ ಫೀಲ್ನ ತೊಗೋಬೋದು ನೀವು. ಅದ್ರ ಜೊತೆಗೆ ನಾವಿವಾಗ ಮೇನ್ ಕೋರ್ಸಿಗೆ ಬಂದರೆ ಚೋಲೆ ಭಟೂರಿ ಹೇಳಿದ್ವಿ. ಸೊ ಇದರಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಇದೆ. ನಾವು ಒಂದು ನಾರ್ಮಲ್ ಪಂಜಾಬಿ ಚೋಲೆ ಭಟೂರಿ ತೊಗೊಂಡಿದ್ವಿ, ಅದ್ರ ಜೊತೆಗೆ ಬಿಂದಿ ಚೋಲೆ ಭಟೂರಿ ಅಂತ ತೊಗೊಂಡಿದ್ವಿ. ಅದು ಬಂದು ಬಿಂದಿ ಚೋಲೆ ಭಟೂರಿ ಬಂದು ತುಂಬಾ ಸ್ಪೈಸಿಯಾಗಿದೆ. ಯಾರು ಸ್ಪೈಸಿ ಫುಡ್ ಇಷ್ಟಪಡ್ತೀರಾ ಬೆಸ್ಟ್ ಅದು ತೊಗೊಳ್ಳಿ. ಬಿಂದಿ ಚೋಲೆ ಭಟೂರಿ ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇದು ಒಂದು ಪ್ಲೇಟ್ ಅಂದರೆ ತುಂಬಾ ಹೆವಿ ಬರುತ್ತೆ. ನನಗೆ ನಾನು ಜಾಸ್ತಿ ಎಲ್ಲ ತಿನ್ನಲ್ಲ, ಸೊ ಹಾಗಾಗಿ ನಾನು ಶೇರ್ ಮಾಡಿ ಫ್ರೆಂಡ್ ಜೊತೆ ತಿಂತಾ ಇದ್ದೆ, ಹೆವಿ ಆಗತ್ತೆ ಅಂತ ಹೇಳಿ. ಈ ಒಂದು ಪ್ಲೇಟಲ್ಲಿ ನಾವು ಹಾಲುದೊಂದು ಕರಿ ಟೈಪ್ ಕೊಟ್ಟಿದ್ರು, ಲೈಕ್ ಪಲ್ಯ ಟೈಪು. ಸೊ ಅದ್ರ ಜೊತೆಗೆ ಮೊಸರು ಮತ್ತು ಚೋಲೆ ಈ ಥರ ಎಲ್ಲ ಕೊಟ್ಟಿದ್ರು. ನಮಗೆ ಚೋಲೆ ಜೊತೆಗೆ ರಾಜ್ಮಾ ಈ ಥರದ್ದು ಬೇರೆ ಬೇರೆ ಥರ ಆಪ್ಷನ್ಸ್ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಪರೋಟ ತುಂಬಾ ಫೇಮಸ್. ಕಪೂಸ್ ಕೆಫೆ ಅಂದರೆ ಪರೋಟ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಇಲ್ಲಿ. ಸೊ ನಮಗಿದೆ ಫುಲ್ ಆಗಿತ್ತು, ಹಾಗಾಗಿ ನಾನು ಪರೋಟ ಏನೂ ತೊಗೊಂಡಿರಲಿಲ್ಲ. ಬಟ್ ನಾನು ಲಾಸ್ಟ್ ಟೈಮ್ ಒಂದು ಸಲ ಹೋದಾಗ ನಾನು ಪರೋಟ ಟೇಸ್ಟ್ ಮಾಡಿದ್ದೆ, ಹಾಗಾಗಿ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಇದು ತೊಗೊಂಡೆ. ಸೊ ನಾನಂತೂ ಇಲ್ಲಿ ಫುಡ್ ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ಥರ ಎಂಜಾಯ್ ಮಾಡಬೇಕು ಫುಡ್ನ ಡಿಫ್ರೆಂಟಾಗಿ ಅಂತ ಅಂದ್ಕೊಂಡ್ರೆ ಮಸ್ಟ್ ವಿಸಿಟ್. ಎಕ್ಸ್ಪೆಷಲಿ ವೆಜಿಟೇರಿಯನ್ಗೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಡಿಫ್ರೆಂಟಾಗಿ ಒಳ್ಳೆ ಆ್ಯಂಬಿಯೆಂಟ್ ಜೊತೆಗೆ ಒಳ್ಳೆ ಫುಡ್ಡು ಕೂಡ ನೀವು ಟೇಸ್ಟ್ ಮಾಡ್ಬೋದು. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.